ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಯೆಹೋವನಲ್ಲಿ ಭರವಸೆ ಇಡುವವರು ಉದ್ಧಾರವಾಗುವರು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 29ನೇ ಅಧ್ಯಾಯ 25ನೇ ವಚನ, ಯೆಹೋವನ ಭರವಸೆ ಉದ್ಧಾರ. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ದೇವರಲ್ಲಿ ಭರವಸೆ ಇಡುವವರು ಉದ್ಧಾರವಾಗುತ್ತಾರಂತೆ. ನಾನು ಯೇಸುವನ್ನು ನಂಬಿದಾಗ, ಯೇಸುವನ್ನು ಸ್ವೀಕಾರ ಮಾಡಿದಾಗ ಅನೇಕ ಜನರು ನನ್ನನ್ನು ನೋಡಿ ಹೇಳಿದಂಥ ಒಂದೇ ಒಂದು ಪದ, ನೀನು ಉದ್ಧಾರವಾಗುವುದಿಲ್ಲ. ಹಾಗೆ ಹೇಳಿದ ಒಬ್ಬರು ಸಹ ಯಾರೂ ಉದ್ಧಾರವಾಗಿಲ್ಲ. ಆದರೆ ನನ್ನ ಜೀವಿತದಲ್ಲಿ ದೇವರು ಉದ್ಧಾರಕನಾಗಿ ನನ್ನ ಜೀವಿತವನ್ನು ದೇವರು ಉದ್ಧರಿಸಿದ್ದಾನೆ. ಅವತ್ತು ಹೇಳಿದಂಥ ಆ ಜನರು ಇವತ್ತು ನನ್ನನ್ನು ನೋಡಿ ಹೇಳ್ತಾರೆ, ಯೇಸು ಸ್ವಾಮಿ ನಿನ್ನನ್ನು ಉದ್ಧಾರ ಮಾಡಿದ್ದಾರೆ. ನೋಡ್ರಿ, ನಮ್ಮ ಜೀವನದಲ್ಲಿ ದೇವರ ಮೇಲೆ ಭರವಸೆ ಇಡುವಾಗ ಉದ್ಧಾರ ಬರುತ್ತದೆ. ಅದಕ್ಕೆ ನಾವು ಮನುಷ್ಯರನ್ನ ನಂಬಬಾರದ್ರಿ, ಮನುಷ್ಯರ ಮೇಲೆ ಭರವಸೆ ಇಡಬಾರದು. ಯಾಕಂದರೆ ಮನುಷ್ಯನು ಸೋತು ಹೋಗ್ತಾನೆ, ವಿಫಲವಾಗ್ತಾನೆ, ಕೈ ಬಿಡ್ತಾನೆ, ಮಾತು ಕೊಟ್ಟು ತಪ್ಪುತ್ತಾನೆ. ಆದರೆ ದೇವರೇ ಹಾಗಲ್ರಿ. ನಾವು ದೇವರ ಮೇಲೆ ಭರವಸೆ ಇಡುವಾಗ ನಮಗೆ ಸಹಾಯ ಉಂಟಾಗತ್ತೆ. ನಾವು ದೇವರ ಮೇಲೆ ಭರವಸೆ ಇಡುವಾಗ ನಮ್ಮ ಜೀವಿತವನ್ನು ದೇವರು ಅದ್ಭುತವಾಗಿ ನಡೆಸ್ತಾರೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಭರವಸೆ, ತಮ್ಮಲ್ಲೇ ಭರವಸೆ ಇಟ್ಟುಕೊಳ್ತಾರೆ. ನನಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಕಂಪನಿ ಜಾಯಿನ್ ಆಗಿದ್ದೇನೆ, ನಾನೆಲ್ಲ ನೋಡ್ಕೊಳ್ತೇನೆ. ನೋ 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 ನೀವು ಸ್ವಭರವಸೆಯಲ್ಲಿ ಇಡಬೇಡ್ರಿ. ಯಾಕೆಂತ ಹೇಳಿದ್ರೆ, ಸ್ವಭರವಸೆ ನಿಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಿರುತ್ಸಾಹವನ್ನು ತರುತ್ತದೆ. ಆದರೆ ನಾವು ಭರವಸೆ ಯಾರ ಮೇಲೆ ಇಡಬೇಕು ಗೊತ್ತಾ? ಮರಣವನ್ನು ಗೆದ್ದು ಪಾತಾಳವನ್ನು ಜಯಿಸಿ 3ನೇ ದಿನದಲ್ಲಿ ಎದ್ದು ಬಂದು ತಂದೆಯ ಬಲಭಾಗದಲ್ಲಿ ಕುಳಿತಿರುವ ಯೇಸುವಿನ ಮೇಲೆ ನಮಗೆ ಯಾವಾಗಲೂ ಭರವಸೆ ಇರಬೇಕು. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆ 27 ಮತ್ತು 8ನೇ ವಚನದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಅಶ್ವಬಲದಲ್ಲಿ ಹೆಚ್ಚಳ ಪಡುವವರು ಏನೂ ಆಗಿದ್ದಾರೆ? ಬಿದ್ದು ಹೋಗಿದ್ದಾರೆ. ನಾವಾದರೂ ಎದ್ದು ನಿಂತಿದ್ದೇವೆಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರ ಮೇಲೆ ಭರವಸೆ ಇಡುವವರಾಗಿರಬೇಕು. ಒಂದು ಪುಟ್ಟ ಹಕ್ಕಿ ಸಂತೋಷವಾಗಿ ಮಧುರವಾಗಿ ಹಾಡುತ್ತಾ ಇತ್ತು. ಅದರ ಸುತ್ತಲೂ ಇದ್ದ ಪರಿಸ್ಥಿತಿ ಮತ್ತು ವಾತಾವರಣವನ್ನು ನೋಡುವಾಗ ವಿಪರೀತವಾಗಿ ಮಳೆ ಸುರಿಯುತ್ತಾ ಇತ್ತು, ದಟ್ಟವಾದ ಮೋಡ ಕವಿದಿತ್ತು. ಸ್ತೋತ್ರ. ಜನರು ಆಶ್ರಯವನ್ನು ಹುಡುಕಿಕೊಂಡು ಕಂಗಾಲಾಗಿ ಅಲ್ಲಿ ಇಲ್ಲಿ ಓಡಾಡುತ್ತಾ ಇದ್ದರು. ಇಂಥ ಕಲ್ಲೋಲವಾದ ಪರಿಸ್ಥಿತಿಯಲ್ಲಿ ಕೂಡ ಆ ಪುಟ್ಟ ಹಕ್ಕಿ ಒಂದು ಬಂಡೆಯ ಸಂದಿನಲ್ಲಿ ಆಶ್ರಯವನ್ನು ಪಡೆದು ಸಂತೋಷವಾಗಿ ಹಾಡುತ್ತಾ ಇತ್ತು. ಆ ಹಕ್ಕಿ ಬಂಡೆಯ ಸಂದಿನಲ್ಲಿ ಕುಳಿತು ನಿಶ್ಚಿಂತೆಯಿಂದ ಸಂತೋಷವಾಗಿ ಹಾಡುತ್ತಾ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಈ ಹಕ್ಕಿಯ ಹಾಗೆ ನೀವು ಸಹ ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನು ಕರ್ತನ ಮೇಲೆ ಹಾಕಿದಾಗ ಕಷ್ಟಗಳ ಸಮಸ್ಯೆಗಳ ನಡುವೆ ನಿಶ್ಚಿಂತರಾಗಿ ನಾವು ಸಂತೋಷವಾಗಿ ಜೀವಿಸಬಹುದು. ದೇವರು ಹೇಳಿದ್ದಾರೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ. ನಿಶ್ಚಯವಾಗಿ ಅವರು ಕೈ ಬಿಡೋದಿಲ್ಲ. ದೇವರ ಮೇಲೆ ಭರವಸೆ ಉಳ್ಳವರಾಗಿ ಜೀವಿಸೋಣ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಮೇಲೆ ಭರವಸೆ ಇಡುವಾಗ ನೀವು ಉದ್ಧರಿಸುವಂಥ ದೇವರು, ನಿಮ್ಮ ಮೇಲೆ ನಮ್ಮ ಚಿಂತೆ ಹಾಕುವಾಗ ನಮಗೆ ನೆಮ್ಮದಿಯನ್ನು ಕೊಡುವಂಥ ದೇವರು. ಅಪ್ಪ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು, ಇಕ್ಕಟ್ಟುಗಳು, ಭಾರಗಳು ಬರುವಾಗ ಸೋತು ಹೋಗದೆ ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಭರವಸೆ ಇಟ್ಟು ಮುನ್ನುಗ್ಗಲಿಕ್ಕೆ ಸಹಾಯ ಮಾಡಿರಿ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರಾದರೂ ಇರುವುದಾದರೆ ಅವರಿಗೊಂದು ಅದ್ಭುತವನ್ನು ಮಾಡಿರಿ, ಅವರಿಗೆ ಮಾರ್ಗ ತೋರಿಸಿರಿ, ದಾರಿ ತೋರಿಸಿರಿ. ನಿನ್ನ ನಾಮದಲ್ಲಿ ಅದ್ಭುತ ನಡೆಯಲಿ ಒಪ್ಪಿಸಿಕೊಡುತ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ದೇವರ ಮೇಲೆ ಭರವಸೆ ಉಳ್ಳವರಾಗಿ ಜೀವಿಸಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ
ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.